ಪ್ರಶ್ನೆ 1. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪ್ರಾರಂಭಿಸಿದವರು ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ಕರ್ಜನ್. ಆಪ್ಷನ್ ನಂಬರ್ ಬಿ ಲಾರ್ಡ್ ಮೆಕಾಲೆ. ಆಪ್ಷನ್ ನಂಬರ್ ಸಿ ಲಾರ್ಡ್ ಡೌಲ್ಹೌಸಿ. ಆಪ್ಷನ್ ನಂಬರ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಾರ್ಡ್ ಮೆಕಾಲೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಶಿಕ್ಷಣವನ್ನು ಮೊದಲು ಪ್ರಾರಂಭಿಸಿದ ಯಾರಪ್ಪ ಅಂತಂದರೆ ಲಾರ್ಡ್ ಮೆಕಾಲೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಮಹಾತ್ಮ ಗಾಂಧಿಯವರ ದಂಡಿ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ನಂಬರ್ ಎ ಮಾರ್ಚ್ 1930ರಲ್ಲಿ. ಆಪ್ಷನ್ ನಂಬರ್ ಬಿ ಜೂನ್ 1930ರಲ್ಲಿ. ಆಪ್ಷನ್ ನಂಬರ್ ಸಿ ಆಗಸ್ಟ್ 1930ರಲ್ಲಿ. ಆಪ್ಷನ್ ನಂಬರ್ ಡಿ ಸೆಪ್ಟೆಂಬರ್ 1930ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮಾರ್ಚ್ 1930ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಮಾರ್ಚ್ 1930ರಲ್ಲಿ ಪ್ರಾರಂಭವಾಯಿತು ಫ್ರೆಂಡ್ಸ್. ಪ್ರಶ್ನೆ 3. ಜನಗಣಮನ ಅನ್ನು ಯಾವಾಗ ಮತ್ತು ಎಲ್ಲಿ ಮೊದಲು ಹಾಡಲಾಯಿತು? ಆಪ್ಷನ್ ನಂಬರ್ ಎ 1947 ದೆಹಲಿಯಲ್ಲಿ. ಆಪ್ಷನ್ ನಂಬರ್ ಬಿ 1950 ದೆಹಲಿಯಲ್ಲಿ. ಆಪ್ಷನ್ ನಂಬರ್ ಸಿ 1931 ಕೋಲ್ಕತ್ತಾದಲ್ಲಿ. ಆಪ್ಷನ್ ನಂಬರ್ ಡಿ 1911 ಕೋಲ್ಕತ್ತಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1911 ಕೋಲ್ಕತ್ತಾದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ಆಪ್ಷನ್ ನಂಬರ್ ಎ 2003ರಲ್ಲಿ. ಆಪ್ಷನ್ ನಂಬರ್ ಬಿ 1963ರಲ್ಲಿ. ಆಪ್ಷನ್ ನಂಬರ್ ಸಿ 1986ರಲ್ಲಿ. ಆಪ್ಷನ್ ನಂಬರ್ ಡಿ 1995ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1986ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯನ್ನು 1980ರಲ್ಲಿ ಅಂಗೀಕರಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 5. ಮುಸ್ಲಿಂ ಲೀಗನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1903. ಆಪ್ಷನ್ ನಂಬರ್ ಬಿ 1904ರಲ್ಲಿ. ಆಪ್ಷನ್ ನಂಬರ್ ಸಿ 1905ರಲ್ಲಿ. ಆಪ್ಷನ್ ನಂಬರ್ ಡಿ 1906ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1906ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಸ್ಲಿಂ ಲೀಗನ್ನು 1906ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 6. ಭಾರತದ ಯಾವ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಗುಜರಾತ್. ಆಪ್ಷನ್ ನಂಬರ್ ಬಿ ಆಂಧ್ರ ಪ್ರದೇಶ್. ಆಪ್ಷನ್ ನಂಬರ್ ಸಿ ತಮಿಳುನಾಡು. ಆಪ್ಷನ್ ನಂಬರ್ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಗುಜರಾತ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಅತಿ ಉದ್ದದ ಕರಾವಳಿ ತೀರ ಹೊಂದಿರುವ ಪ್ರದೇಶ ಯಾವುದಪ್ಪ ಅಂತಂದರೆ ಗುಜರಾತ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಭಾರತದಲ್ಲಿ ಅತಿ ಹೆಚ್ಚು ದೂರವನ್ನು ಕ್ರಮಿಸುವ ರೈಲು ಯಾವುದು? ಆಪ್ಷನ್ ನಂಬರ್ ಎ ರಾಜಧಾನಿ ಎಕ್ಸ್ಪ್ರೆಸ್. ಆಪ್ಷನ್ ನಂಬರ್ ಬಿ ಶತಾಬ್ದಿ ಎಕ್ಸ್ಪ್ರೆಸ್. ಆಪ್ಷನ್ ನಂಬರ್ ಸಿ ವಿವೇಕ್ ಎಕ್ಸ್ಪ್ರೆಸ್. ಆಪ್ಷನ್ ನಂಬರ್ ಡಿ ಸಂಜೋತಾ ಎಕ್ಸ್ಪ್ರೆಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಿವೇಕ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಹೆಚ್ಚು ದೂರವನ್ನು ಕ್ರಮಿಸುವ ರೈಲು ಯಾವುದಪ್ಪ ಅಂತಂದರೆ ವಿವೇಕ್ ಎಕ್ಸ್ಪ್ರೆಸ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ನ್ಯಾರೋ ಗೇಜ್ನ ಉದ್ದ ಎಷ್ಟು? ಆಪ್ಷನ್ ನಂಬರ್ ಎ 1 ಮೀಟರ್. ಆಪ್ಷನ್ ನಂಬರ್ ಬಿ 0.610 ಮೀಟರ್. ಆಪ್ಷನ್ ನಂಬರ್ ಸಿ 2.031 ಮೀಟರ್. ಆಪ್ಷನ್ ನಂಬರ್ ಡಿ 0.762 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 0.610 ಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ನ್ಯಾರೋ ಗೇಜ್ನ ಉದ್ದವಾಗಿರ್ತದೆ ಫ್ರೆಂಡ್ಸ್. ಇದು 0.610 ಮೀಟರ್. ಪ್ರಶ್ನೆ 9. ಭಾರತದಲ್ಲಿ ಎಷ್ಟು ಸಾರ್ವಜನಿಕ ಸಂಸ್ಥೆ ಬ್ಯಾಂಕುಗಳಿವೆ? ಆಪ್ಷನ್ ನಂಬರ್ ಎ 27. ಆಪ್ಷನ್ ನಂಬರ್ ಬಿ 28. ಆಪ್ಷನ್ ನಂಬರ್ ಸಿ 29. ಆಪ್ಷನ್ ನಂಬರ್ ಡಿ 25. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 27 ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಸಾರ್ವಜನಿಕ ಸಂಸ್ಥೆ ಬ್ಯಾಂಕುಗಳು 27 ಇವೆ ನೋಡಿ ಫ್ರೆಂಡ್ಸ್.
ಪ್ರಶ್ನೆ 10. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ ನವೆಂಬರ್ 26, 1949. ಆಪ್ಷನ್ ನಂಬರ್ ಬಿ 17 ಡಿಸೆಂಬರ್ 1937. ಆಪ್ಷನ್ ನಂಬರ್ ಸಿ 25 ಮಾರ್ಚ್ 1947. ಆಪ್ಷನ್ ನಂಬರ್ ಡಿ 1 ಏಪ್ರಿಲ್ 1935. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1 ಏಪ್ರಿಲ್ 1935 ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತೀಯ ರಿಸರ್ವ್ ಬ್ಯಾಂಕನ್ನು 1 ಏಪ್ರಿಲ್ 1935ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 11. ಭಾರತದ ಮೊದಲ ಬ್ಯಾಂಕ್ ಯಾವುದು? ಆಪ್ಷನ್ ನಂಬರ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ನಂಬರ್ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಆಪ್ಷನ್ ನಂಬರ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ನಂಬರ್ ಡಿ ಆಂಧ್ರ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭಾರತದ ಮೊದಲ ಬ್ಯಾಂಕ್ ಆಗಿದೆ ಫ್ರೆಂಡ್ಸ್, ಇದು ಬ್ಯಾಂಕ್ ಆಫ್ ಹಿಂದೂಸ್ತಾನಿ. ಪ್ರಶ್ನೆ 12. ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಆಪ್ಷನ್ ನಂಬರ್ ಎ ಮಧುಮೇಹ. ಆಪ್ಷನ್ ನಂಬರ್ ಬಿ ರಕ್ತಹೀನತೆ. ಆಪ್ಷನ್ ನಂಬರ್ ಸಿ ಕ್ಯಾನ್ಸರ್. ಆಪ್ಷನ್ ನಂಬರ್ ಡಿ ಬೇರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮಧುಮೇಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ರೋಗ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಮಧುಮೇಹ ನೋಡಿ ಫ್ರೆಂಡ್ಸ್. ಪ್ರಶ್ನೆ 13. ಇಂಡಿಯಾ ವಿನ್ಸ್ ಫ್ರೀಡಮ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ನಂಬರ್ ಎ ಜಯಪ್ರಕಾಶ್ ನಾರಾಯಣ್. ಆಪ್ಷನ್ ನಂಬರ್ ಬಿ ಜವಾಹರ್ಲಾಲ್ ನೆಹರು. ಆಪ್ಷನ್ ನಂಬರ್ ಸಿ ಮಹಾತ್ಮ ಗಾಂಧಿ. ಆಪ್ಷನ್ ನಂಬರ್ ಡಿ ಮೌಲಾನಾ ಆಜಾದ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೌಲಾನಾ ಆಜಾದ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಂಡಿಯಾ ವಿನ್ಸ್ ಫ್ರೀಡಮ್ ಪುಸ್ತಕದ ಬರೆದವರು ಯಾರಪ್ಪ ಅಂತಂದರೆ ಮೌಲಾನಾ ಆಜಾದ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14. ಭಾರತದ ಅತ್ಯಂತ ಕಲುಷಿತ ನಗರ ಯಾವುದು? ಆಪ್ಷನ್ ನಂಬರ್ ಎ ಕಾನ್ಪುರ್. ಆಪ್ಷನ್ ನಂಬರ್ ಬಿ ಲೂಧಿಯಾ ನಗರ. ಆಪ್ಷನ್ ನಂಬರ್ ಸಿ ಅಂಕಲೇಶ್ವರ. ಆಪ್ಷನ್ ನಂಬರ್ ಡಿ ಪಾಟ್ನಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಂಕಲೇಶ್ವರ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದ ಅತ್ಯಂತ ಕಲುಷಿತವಾದ ನಗರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಅಂಕಲೇಶ್ವರ ನಗರ ಫ್ರೆಂಡ್ಸ್. ಪ್ರಶ್ನೆ 15. ನಳಂದ ವಿಶ್ವವಿದ್ಯಾನಿಲಯ ಏಕೆ ಪ್ರಸಿದ್ಧವಾಗಿತ್ತು? ಆಪ್ಷನ್ ನಂಬರ್ ಎ ಜೀವ ವೈವಿಧ್ಯಕೀಯ. ಆಪ್ಷನ್ ನಂಬರ್ ಬಿ ವೈದ್ಯಕೀಯ ವಿಜ್ಞಾನ. ಆಪ್ಷನ್ ನಂಬರ್ ಸಿ ರಸಾಯನಶಾಸ್ತ್ರ. ಆಪ್ಷನ್ ನಂಬರ್ ಡಿ ಬೌದ್ಧ ಧರ್ಮದ ತತ್ವಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬೌದ್ಧ ಧರ್ಮದ ತತ್ವಶಾಸ್ತ್ರ ಅಂತ ಹೇಳ್ಬೋದು ಫ್ರೆಂಡ್ಸ್. ನಳಂದ ವಿಶ್ವವಿದ್ಯಾನಿಲಯ ಬೌದ್ಧ ಧರ್ಮದ ತತ್ವಶಾಸ್ತ್ರಕ್ಕೆ ವಿಶ್ವ ಪ್ರಸಿದ್ಧವಾಗಿತ್ತು ಫ್ರೆಂಡ್ಸ್.